ಮಳ್ಳಿ ಮಳ್ಳಿ ನಿನ್ನ ತುರುಬುದಟ ಈರುಳ್ಳಿ. ಈಕೆಯಿಂದ ಮೋಸ ಹೋಗಿ ಬಕ್ರ ಆದ ವ್ಯಕ್ತಿಗಳನ್ನ ತೋರಿಸ್ತೀವಿ ನೋಡಿ. 1 2 3 4. ಪ್ರಿಯ ವೀಕ್ಷಕರೇ, ಈತನು ಈಕೆಯ ಮೊದಲನೆಯ ಗಂಡ. ನೋಡಿದ್ರಲ್ಲ, ಈಗ ತೋರಿಸ್ತೀವಿ ನೋಡಿ ಈಕೆಯ ಎರಡನೆಯ ಗಂಡ. ಈತನೇ ನೋಡಿ ಈಕೆಯ ಎರಡನೆಯ ಗಂಡ. ಕಳ್ಳಿ 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 ನಿನ್ನ ಕಣ್ಗುಡ್ಡೆ ಬಳ್ಳೊಳ್ಳಿ. ಇನ್ನು ಈಕೆಯಿಂದ ಮೋಸ ಹೋದ ಮೂರನೇ ಬಕ್ರ ಈತನೇ ನೋಡಿ. ಈತನೇ ಮೂರನೇ ಬಕ್ರ. ಈ ಮೂರು ಬಕ್ರಗಳನ್ನ ಮಾಡಿ ಸಾಕಷ್ಟು ಹಣ ಪೇಕೆ ಈಗ ನಾಲ್ಕನೆಯ ವ್ಯಕ್ತಿಯತ್ತ ಪಯಣ ಬೆಳೆಸಿದ್ದಾಳೆ. ನಿನ್ ಲುಕ್ಕು ನೋಡಿ ಬಿದ್ದೆ, ನಿನ್ ಕದರ್ ನೋಡಿ ಎದ್ದೆ, ನಿನ್ ಸ್ಟೆಪ್ಪು ಕಂಡು ದಿನ ರಾತ್ರಿ. ರಾಜ್ಯದಲ್ಲಿ ಮಂಜು ಲೀಲಾನಂತೆ ಮತ್ತೊಂದು ಸ್ಟೋರಿ. ಈಕೆಯ ಚಲ್ಲಾಟ ನೋಡಿದ್ರೆ ಎಂಥವರಿಗೂ ಶಾಕ್. ಎರಡು ಮದುವೆ ಆಗಿದ್ರು ಆಗಿಲ್ಲ ಅಂತ ಹೇಳಿ ಮಳ್ಳಾಟ. ಮತ್ತೊಬ್ಬ ಅಮಾಯಕನಿಗೆ ಮಹಾ ದೋಖ. ಆಪಲ್ ಫೋನ್, ಚಿನ್ನ, 25 ಲಕ್ಷ ಹಣ ಪೀಕಿದ ಐನಾತೆ. ಪುರುಷರ ರಕ್ಷಣೆಗೆ ನಿಂತ ಪುರುಷ ರಕ್ಷಣಾ ಆಯೋಗ. ಆಕೆಗೆ ಮೊದಲೇ 2 ಮದುವೆಯಾಗಿತ್ತು. ಅವರಿಬ್ಬರ ಬಳಿ ಎಷ್ಟು ಬೇಕೋ ಅಷ್ಟು ಹಣ ಪೀಕಿದ್ಲು. ಏನೇನು ಬೇಕೋ ಅದೆಲ್ಲ ಪಡೆದುಕೊಂಡಿದ್ಲು. ಬಳಿಕ ಒಬ್ಬ ಕಂಪನಿ HR ಮ್ಯಾನೇಜರ್ ಅನ್ನ ಬುಟ್ಟಿಗೆ ಬೀಳಿಸಿಕೊಂಡಿದ್ದಾಳೆ. ಅದೇಗೆ ಅಂದ್ರೆ, ನನಗೆ ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿ ಐಫೋನ್ ಮೊಬೈಲ್, ಟ್ಯಾಬ್, 50 ಗ್ರಾಂನಷ್ಟು ಚಿನ್ನ, 25 ಲಕ್ಷ ಹಣ ಎಲ್ಲಾ ಪೀಕಿದ್ದಾಳೆ. ಈಗ 4ನೆಯವನ ಕಡೆ ಪಯಣ ಬೆಳೆಸಿದ್ದಾಳೆ. ಎಸ್, ಈ ರೀತಿ ಅನ್ಯಾಯಕ್ಕೆ ಒಳಗಾಗಿರುವ HR ಮ್ಯಾನೇಜರ್ನ ಹೆಸರು ಮಂಜುನಾಥ್. ನೊಂದು ಬೆಂದು ನಮ್ಮ ಪುರುಷ ರಕ್ಷಣಾ ಆಯೋಗವನ್ನ ಸಂಪರ್ಕ ಮಾಡಿದ್ರು. ಬಳಿಕ V2 ಸೂರ್ಯ ಅವರು ನಾವು ನಿಮಗೆ ಸಾಧ್ಯವಾದಷ್ಟು ನ್ಯಾಯ ಒದಗಿಸುವ ಕಾರ್ಯ ಮಾಡುತ್ತೇವೆ ಅಂತ ಧೈರ್ಯ ತುಂಬಿದ್ರು. ಈ ವೇಳೆ ಮಂಜುನಾಥ್ ಅವರ ಬಳಿ ಕೇಳಿದಾಗ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದ್ರು. ಅದೇನು ಅಂದ್ರೆ, ತುಂಬಾ ಕ್ಲೋಸ್ ಆಗಿದ್ಲು. ಮದುವೆಯಾಗುತ್ತೇನೆ ಅಂತ ಹೇಳಿದ್ಲು. ಆಕೆ ಹಂತ ಹಂತವಾಗಿ ನನ್ನ ಜೊತೆ ಏನು ಬೇಕೋ ಎಲ್ಲವನ್ನ ಕಸಿದುಕೊಂಡ್ಲು. ಐಫೋನ್ ಮೊಬೈಲ್, ಟ್ಯಾಬ್, 50 ಗ್ರಾಂನಷ್ಟು ಚಿನ್ನ, ಆಕೆಯ ಮನೆಗಾಗಿ 25 ಲಕ್ಷ ಹಣ ಎಲ್ಲವನ್ನೂ ಪೀಕಿದ್ದಾಳೆ. ಇದಕ್ಕೆಲ್ಲ ನನ್ನ ಬಳಿ ದಾಖಲಾತಿಗಳು ಇವೆ ಅಂತ ಹೇಳಿದ್ರು. ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಅವರು ತನಿಖೆ ಮಾಡ್ತಿದ್ದಾರೆ ಎಂದ್ರು. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ನನಗೆ ಏನಾದ್ರೂ ಆದ್ರೆ ಅಮ್ಮ, ಮಗಳು ಮತ್ತು ಅಣ್ಣಂದಿರೇ ಕಾರಣ ಅಂತ ಹೇಳಿದ್ದಾರೆ. ಎಲ್ಲಾ ಮಹಿಳೆಯರು ಇದೇ ತರ ಇರ್ತಾರೆ ಅಂತ ಹೇಳೋಕೆ ಆಗಲ್ಲ. ಆದ್ರೆ ಈ ರೀತಿ ಹನಿ ಟ್ರ್ಯಾಪ್ ಮಾಡೋದು ಇಲ್ಲಿಗೆ ಕೊನೆ ಆಗಬೇಕು. ಹೀಗಾಗಿ V2 ಸೂರ್ಯ ಅವರು ಪುರುಷ ಆಯೋಗ ಮಾಡಿದ್ದಾರೆ. ಅವರು ನ್ಯಾಯ ಒದಗಿಸುತ್ತೇನೆ ಅಂತ ಹೇಳಿದ್ದಾರೆ ಎಂದರು. ಮಾತು ಮುಂದುವರೆಸಿದ ಮಂಜುನಾಥ್, ನನಗೆ ಆಗಿರೋ ಅನ್ಯಾಯ ಇನ್ಯಾರಿಗೂ ಆಗಬಾರದು. ನಮ್ಮ ತಂದೆ ಒಬ್ಬ ಶಿಕ್ಷಕರು. ಈ ರೀತಿಯ ಮೂಲದಿಂದ ಬಂದಿದ್ದೇನೆ. ಮಹಿಳೆಯರಿಗಾದ್ರೆ ಆಯೋಗ ಇದೆ, ಆದ್ರೆ ಪುರುಷರು ತೊಂದರೆಯಾದ್ರೆ ಯಾರಿಗೆ ಹೇಳೋದು? ಹೀಗಾಗಿ ಇಂಥವರನ್ನ ಬಂಧಿಸಬೇಕು. ಈ ಅಮ್ಮ ಮತ್ತು ಮಗಳ ಮತ್ತು ಸಹೋದರರ ಕೃತ್ಯ ರಾಜ್ಯ ಮಾತ್ರವಲ್ಲ, ದೇಶವೇ ತಿರುಗಿ ನೋಡುವಂತಾಗಿದೆ. ಎಲ್ಲ ನಕಲಿ ದಾಖಲಾತಿ ಮಾಡಿಕೊಂಡು ಈ ರೀತಿ ಮೋಸ ಮಾಡಿದ್ದಾರೆ. ಹೀಗಾಗಿ ದೂರು ನೀಡಿದ್ದೇವೆ. ಪೊಲೀಸರು ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಆಯೋಗ, ಮಾನವ ಹಕ್ಕುಗಳ ಆಯೋಗ ಕೂಡ ಬಂದಿದೆ ಎಂದರು. V2 ಸೂರ್ಯ ಅವರು ಮಾತನಾಡಿ, ಪುರುಷರಿಗೆ ಅನ್ಯಾಯ ಆದ್ರೆ ಅವರು ಹೇಗಾದ್ರೂ ಹಾಳಾಗಿ ಹೋಗಲಿ, ಅದೇ ಮಹಿಳೆಯರು ಏನೇ ಮಾಡಿದ್ರು ಮಹಿಳಾ ಆಯೋಗ, ಮಹಿಳಾ ಸಂಘಟನೆಗಳು ಬರುತ್ತವೆ.
ಆದರೆ ಗಂಡಸರು ಈ ರೀತಿ ನೊಂದು ಹೋಗಿರುವವರು ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಇದ್ದಾರೆ. ಕೆಲವರು ಮಾನ ಮರ್ಯಾದೆಗೆ ಅಂಜಿ ಹೇಳಿಕೊಳ್ಳಲ್ಲ. ನಾವು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ. ಯಾರ್ಯಾರಿಗೆ ಅನ್ಯಾಯ ಆಗಿದೆ ಎಲ್ಲ ಹೇಳಿ ಪುರುಷ ಆಯೋಗದ ಮೂಲಕ ನ್ಯಾಯ ಒದಗಿಸಿಕೊಡುತ್ತೇವೆ. ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ, ಗಂಡಸರಿಗೆ ಒಂದು ನ್ಯಾಯ ಆಗಿದೆ. ಅನ್ಯಾಯ ಆದಾಗ ಹೆಣ್ಣು ಮಕ್ಕಳಿಗೆ ಅಬಲೆ ಅಂತಾರೆ, ಗಂಡು ಮಕ್ಕಳಿಗೂ ಒಂದು ಹೆಸರು ಇಟ್ಟು ಬಿಡಿ. ಹಾಗಾದ್ರೆ ಪುರುಷರ ಸಮಸ್ಯೆ ಕೇಳೋದು ಯಾರು? ಹೀಗಾಗಿ ಪುರುಷ ರಕ್ಷಣಾ ಆಯೋಗ ಮಾಡಿದ್ದೇವೆ. ನಮ್ಮ ತಂಡದಲ್ಲಿ ಪುರುಷರೇ ಇರ್ತಾರೆ ಅಂತ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಇರ್ತಾರೆ. ಹೆಣ್ಣು ಮಕ್ಕಳು ಅಂತ ದಾರಿಗೆ ಹೋಗದೆ ಕಚಡ ಕೆಲಸ ಮಾಡದೇ ಇರುವಂತವರೂ ಇರ್ತಾರೆ. ಅಂಥವರು ಈ ಪುರುಷ ರಕ್ಷಣಾ ಆಯೋಗದಲ್ಲಿ ಇರ್ತಾರೆ. ಇದಕ್ಕೆ ಎಲ್ಲ ತಯಾರಿ ಮಾಡಿದ್ದೇವೆ, ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ ಎಂದರು. ಮಾತು ಮುಂದುವರೆಸಿದ ವಿ2 ಸೂರ್ಯ ಅವರು, ನಿನ್ನೆ ಒಬ್ಬರ ಮುಖ ಬ್ಲರ್ ಮಾಡಲಿಲ್ಲ, ಇವತ್ತು ಈಕೆಯ ಮುಖವನ್ನು ಫೋಟೋ ಬ್ಲರ್ ಮಾಡಲ್ಲ. ಈಕೆಯದ್ದು ಎಲ್ಲ ಡೀಟೇಲ್ಸ್ ರಿವೀಲ್ ಮಾಡುತ್ತೇನೆ. ಈಕೆ ಮಂಜುನಾಥ್ ಬಳಿ 25 ಲಕ್ಷ ಹಣ ಕಿತ್ತುಕೊಂಡಿದ್ದಾಳೆ. ಲೈಂಗಿಕ ಕಿರುಕುಳ ಕೊಡುವವರಿಗೆ ಶಿಕ್ಷೆ ಕೊಡಿಸಬೇಕು. ಇಲ್ಲಿ ಹೆಣ್ಣು ಬೇರೆ ಅಲ್ಲ, ಗಂಡು ಬೇರೆ ಅಲ್ಲ. ಇಲ್ಲಿ 90% ಹೆಣ್ಣು ಮಕ್ಕಳು ಹಾಳಾಗಿ ಹೋಗಿದ್ದಾರೆ. ಇದಕ್ಕೆ ನಾವು ಕಡಿವಾಣ ಹಾಕೋಕೆ ಹೊರಟಿದ್ದೇವೆ. ಇದಕ್ಕೆಲ್ಲ ನಿಮ್ಮ ಬೆಂಬಲವಿರಲಿ. ನ್ಯಾಯ ಸಿಗೋವರೆಗೆ, ಆಕೆ ಜೈಲಿಗೆ ಹೋಗೋವರೆಗೆ ಹೋರಾಡೋಣ ಎಂದರು. ಒಟ್ಟಾರೆ ಪುರುಷ ಆಯೋಗಕ್ಕೆ ಈಗಲೇ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈಗಾಗಲೇ ವಿ2 ಸೂರ್ಯ ಅವರನ್ನ ಸಾಕಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ಪುರುಷ ರಕ್ಷಣಾ ಆಯೋಗ ಇದಕ್ಕೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡುತ್ತಿದೆ.